ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಯಾರು ಸರ್, ಇದೊಂದು ಎಲೆಕ್ಟ್ರಿಕ್ ಲಗೇಜ್ ವೆಹಿಕಲ್ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ವಿ, ವಿಡಿಯೋ ಮಾಡಿ ಅಂತ ಹಾಂ ಸರಿ ಸರ್. ಯೂಟ್ಯೂಬಿಂದ. ಹಾಂ ಹಾಂ ಸರ್ ಹಂಗೆ ಡೀಟೇಲ್ಸ್ ಕೇಳ್ತೀನಿ, ಹೇಳಿ. ಅದು ಯಾಕಪ್ಪ ಅಂತಂದರೆ ಭಾಳ ತುಂಬ ಚೆನ್ನಾಗೈತೆ. ಹೋಟೆಲ್ ಬಿಸ್ನೆಸ್ ಮಾಡೋರ್ಗೂ, ವಾಟ್ರ್ ವರ್ಕೊಳ್ಳೋರ್ಗೂ, ಮತ್ತೀಗ ತರಕಾರಿ ಮಾರ್ಕೊಳ್ಳೋರ್ಗೂ ಭಾಳ ಇತ್ತು. ನಮ್ಮದು ವಿಲೇಜು ಹಳ್ಳಿಯಲ್ಲಿ ಇತ್ತು ಗಾಡಿ. ಅದು ನಮಗೆ ಅದು ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ವರ್ಕ್ ನನಗೆ ಅಪಾಯಿಂಟ್ ಆಯಿತು. ಅದನ್ನ ನೋಡ್ಕೊಳಕ್ಕೆ ಆಗ್ತಿಲ್ಲ ನನ್ನ ಕೈಲೀಗ. ಅದಕ್ಕೆ ಅದನ್ನ ಸೇಲ್ಗೆ ಇಟ್ಬಿಡೋಣ ಅಂತ ಇದ್ದೀನಿ. ನೋಡಿ, ಯಾರು ತಗೊಳ್ಳೋರಿದ್ರೆ ವ್ಯಾಪಾರ ಮಾಡೋರು, ಕ್ಯಾಂಟೀನ್ ಮಾಡೋರ್ಗೂ ತುಂಬ ಅನುಕೂಲ. ಒಳ್ಳೆ ಗಾಡಿ, 0 ಇನ್ವೆಸ್ಟ್ಮೆಂಟು, 3 ವರ್ಷ ಗ್ಯಾರಂಟಿ ವಾರಂಟಿ ಇದೆ ಅದು. ನಾನು ಪ್ರತಿದಿನ ಪರ್ ಡೇ ಡೈಲಿ 2,000 ದುಡ್ಡು ದುಡಿತಿದ್ದೆ ಹಳ್ಳಿಯಲ್ಲೇನೆ. ಏನು ಖರ್ಚಿಲ್ಲ, ಏನು ಭಾಳ ಸೂಪರ್ ಗಾಡಿ. ಸರಿ ಸರ್, ಆಯ್ತು. ಈಗ ಗಾಡಿದು ಹಂಗೆ ಯಾವ ಮಾಡಲ್ ಸರ್ ಇದು ಗಾಡಿ? ಅದು ಗಾಡಿ 2023. 2023 ಮಹೇಂದ್ರದಲ್ಲಿ ಯಾವ್ದು ಬರುತ್ತೆ ಸರ್ ವೇರಿಯಂಟು? ಜೀತೋ ಗ್ರ್ಯಾಂಡ್ ಅಂತೇಳಿ ಮಹೇಂದ್ರ ಜೀತೋ ಗ್ರ್ಯಾಂಡ್. ಗ್ರ್ಯಾಂಡ್ ಎಲೆಕ್ಟ್ರಿಕಲ್. ಓಕೆ ಸರ್, ಗಾಡಿ ಎಷ್ಟು ಓಡಿದೆ ಸರ್? ಇದು 30,000 ಓಡಿದೆ. ಬರೀ 30,000 ಅಷ್ಟೇ? ಬರೀ 30,000. ಸರ್, ಓನರ್ ಎಷ್ಟಾಗಿದೆ? ನಾನೇ ಫಸ್ಟ್ ಓನರು. ಈಗ ನೀವೇ ಮೊದಲನೇ ಓನರು, ನೆಕ್ಸ್ಟ್ ತಗೊಳ್ಳೋರು 2ನೇ ಓನರು? ಹೌದು. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಅದೇ ಇನ್ಸೂರೆನ್ಸ್ ಕ್ಲೋಸ್ ಆಗಿದೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಅದು ರನ್ ಮಾಡಿಸ್ಕೊಡ್ತೀರಾ ಅಥವಾ ಹಂಗೆ ಸೇಲ್ ಮಾಡ್ತೀರಾ? ಅದು ನಮ್ಮ ವ್ಯಾಪಾರಕ್ಕೆ ಬಂದರೆ ನಾವು ರನ್ ಮಾಡಿಸ್ಕೊಡ್ತೀನಿ. ಓಕೆ. ಓಕೆ, ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಅದು ತಗೊಳ್ಳೋರು ಮಾಡಿಸ್ಕೋಬೇಕು. ತಗೊಳ್ಳೋರು ಮಾಡಿಸ್ಕೋಬೇಕು. ನೀವು CC ಎತ್ತು ಕೊಡ್ತೀರಾ? CC ಎತ್ತು ಕೊಡಿಸ್ತೀವೋ. ಓಕೆ, ಗಾಡಿ ರಿಪೇಂಟಿಂಗ್ ಏನಾರು ಆಗಿದೆಯಾ? ಏನು ರಿಪೇಂಟ್ ಆಗಿಲ್ಲ, ಏನೂ ಆಗಿಲ್ಲ. 1 ವರ್ಷದ ಗಾಡಿ, ಸೂಪರ್ ನೀಟಾಗಿ ಕೇಳಿದ್ದೀನಿ, ಸಿಂಗಲ್ ಹ್ಯಾಂಡು. ಓಕೆ ಸರ್, ಓಕೆ, ಆಯಿತು. ಅದು ಗ್ರಾಮ ಪಂಚಾಯತಿಯಲ್ಲಿ FDC ಜಾಬ್ ಆಗಿರೋದ್ರಿಂದ ನಾನು ಗಾಡಿ ಕೊಡ್ತಿದ್ದೀನಿ. ಓಕೆ ಸರ್, ಆಯಿತು, ಒಳ್ಳೇದು. ಯಾವ್ದಾದ್ರು ಫೈನ್ಗಳಿದೆ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗು ಈ ಥರ? ಇಲ್ಲ, ಯಾವ್ದಿಲ್ಲ, ನಾವು ತಗೊಂಡೇ ಹೋಗಿಲ್ಲ. ಹೌದಾ? ಈಗ ಬರೀ ಹಳ್ಳಿ ಓಡಿಸಿದ್ದೀರ ಅಷ್ಟೇ? ಹಳ್ಳಿ ಓಡಿಸ್ಕೊಂಡಿದ್ವಿ. ಓಕೆ, ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ದೀರಾ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಎಲ್ಲ ಬಾಡಿ ಕಟ್ಸಿದ್ದೀನಿ ನಾನು. ಬಾಡಿ ಕಟ್ಸಿದ್ದೀರಾ? ಇದು ಆಫ್ಟರ್ ಮಾರ್ಕೆಟ್ ಹೊರಗಡೆ ಶೋರೂಮಿಂದ ಹೊರಗಡೆ ಬಂದ್ಮೇಲೆ ಮಾಡ್ಸಿರೋದಾ? ಶೋರೂಮಿಂದ ಹೊರಗಡೆ ಬಂದಾಗ 20,000 ಆಯ್ತು. ನಾನೆಲ್ಲ ಬಾಡಿ ಕಟ್ಸಿದ್ದೀನಿ ನೀಟಾಗಿ. ಓಕೆ, ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರ್ ಎಲ್ಲನೂ ಒಂದು 60% ಇದೆ, ಎಲ್ಲ ಕಡೆ 2-3 ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಗಾಡಿ ಏನಾರು ಟಚ್ ಆಗಿರೋದು, ಆಕ್ಸಿಡೆಂಟ್ ಆಗಿರೋದು ಈ ಥರ ಏನಾರು? ಯಾವುದೂ ಇಲ್ಲ ಸರ್. ಯಾವುದೂ ಇಲ್ಲ. ಗೊಂಬೆ ನೋಡ್ಕೊಂಡಿದ್ದೀವಿ. ಈಗ ಇದು ಚಾರ್ಜಿಂಗ್ ಬ್ಯಾಟ್ರಿ ಗಾಡಿ, EV ವೆಹಿಕಲ್ ಅಂತ ಹೇಳಿದ್ರಿ. ಈಗ ಎಷ್ಟೊತ್ತು ಚಾರ್ಜ್ ಮಾಡಬೇಕು? ಒಂದು ಚಾರ್ಜ್ಗೆ ಎಷ್ಟು ಕಿಲೋಮೀಟರ್ ಕೊಡುತ್ತೆ ಸರ್ ಮೈಲೇಜ್? ಸರ್, ಇದು 4 ಅವರ್ ಆಗುತ್ತೆ ಚಾರ್ಜ್ ಮಾಡಲಿಕ್ಕೆ. ಒಂದು ಫುಲ್ ಚಾರ್ಜ್ ಮಾಡೋಕ್ಕೆ 4 ಅವರ್ ಆಗುತ್ತೆ? 4 ಅವರ್ ಮಾಡಿದರೆ 100 ಕಿಲೋಮೀಟರ್ ಬರುತ್ತೆ. 4 ಅವರ್ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಓಡುತ್ತೆ. ಲೋಡ್ ಗಾಡಿ? ಲೋಡ್ ಗಾಡಿ 100 ಕಿಲೋಮೀಟರ್ ಓಡಿಸ್ಬೋದು? ಲೋಡ್ ಆಗಲಿ ಅನ್ಲೋಡ್ ಆಗಲಿ 100 ಕಿಲೋಮೀಟರ್ ಹೋಗಿ ಬರ್ಬೋದು. 1 ಟನ್ ಕೆಪಾಸಿಟಿ. 1 ಟನ್ ಕೆಪಾಸಿಟಿಲಿ 100 ಕಿಲೋಮೀಟರ್ ಹೊಡಿಬೋದು ಡೈಲಿ? ಸಾಕಾಗುತ್ತಲ್ಲ ಇಷ್ಟು? ಒಂದು ದಿವಸಕ್ಕೆ 100 ಕಿಲೋಮೀಟರ್ ಒಳಗಡೆ ಅಷ್ಟೆಲ್ಲ ಓಡೋದು ಗಾಡಿ? ಇದು ಮೋದಿಜಿಯವ್ರ ಪ್ಲಾನಿಂಗು. ರೆಸ್ಟ್ ಗಾಡಿ ವೆಹಿಕಲ್ಸ್ಗೂ ನಮ್ಮ ದುಡಿಮೆಗೂ ಕರೆಕ್ಟ್ ಇದೆ ಅಲ್ಲಿ. ರೆಸ್ಟ್ ಓವರ್ ಆಗಿ ಹೊಡಿಯೋಕ್ಕಾಗಲ್ಲ. ಅದು ಚಾರ್ಜ್ ಫಿಲ್ ಮುಗಿದ ಒಂದು 2,500 ರೂಪಾಯಿ ನಮ್ದು ಸಂಪಾದನೆ ಆಗುತ್ತೆ. ಬಂದು ರೆಸ್ಟ್ ಮಾಡ್ಕೊಂಡು 4 ತಾಸಿಗೆ ಸರಿ ಆಗುತ್ತೆ. ಓಕೆ ಸರ್, ಇದು 4 ಅವರ್ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇದಕ್ಕೆ ಎಷ್ಟು ಚಾರ್ಜಸ್ ಬರುತ್ತೆ ಸರ್? ನಮ್ಮ ಬಿಲ್ ಎಷ್ಟು ಬರುತ್ತೆ ಸರ್? ಅದು ಚಾರ್ಜಸ್ ಅಂತಂದರೆ ಒಂದು 120 ಬರುತ್ತೆ ಫುಲ್ ಚಾರ್ಜ್ ಮಾಡೋಕ್ಕೆ. ಯಾವುದರಲ್ಲಿ? ಸ್ಟೇಷನ್ಗಳಲ್ಲಿ. ಸ್ಟೇಷನಲ್ಲಿ? ನಾವು ಸ್ಟೇಷನ್ನಲ್ಲಿ ಮಾಡ್ಕೊಂಡಿಲ್ಲ, ಎಂದೂ ಮಾಡಿಲ್ಲ, ಮನೆಯಲ್ಲೇ ಮಾಡ್ಕೊತಿದ್ದೆ. ಮನೇಲೇ ಮಾಡ್ಕೊತೀರಾ? ಓಕೆ, ಮನೇಲಿ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಸರ್? ಅದೇನೋ ಚೆಕ್ ಮಾಡಿದ್ದೀರಾ ಅಥವಾ ಅದನ್ನು ಕರೆಂಟ್ ಬಿಲ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಾ ಹಂಗೆ? ಇಲ್ಲ, ನಮ್ದು ಗೃಹ ಜ್ಯೋತಿ ಬಂದ್ಕಿಲ್ಗೂ ಅಪ್ಲೈಬಲ್, ನಾವು ಒಂದು ಕರೆಂಟ್ ಬಿಲ್ ಪೇ ಮಾಡಿಲ್ಲ. ಅವ್ರು ಯಾರು ಮಾಡೋದು ಬೇಕಾಗಲ್ಲ. ಓಕೆ, ಆ ಥರ. ತುಂಬ ಚೆನ್ನಾಗಿದೆ. ಬಿಸ್ನೆಸ್ ಪರ್ಸನ್ಗಳು, ವೆಜಿಟೇಬಲ್ ಮಾಡೋರ್ಗಂತೂ ತುಂಬ ಅನುಕೂಲ. ಈಗ ವೆಜಿಟೇಬಲ್ಸ್ ಮಾಡೋರು ಮತ್ತೆ ವಾಟರ್ ಕ್ಯಾನ್ ಹೊಡಿಯೋರು ಅಥವಾ ಏನಾದ್ರು ತರಕಾರಿ ತರಕ್ಕೆ ಈ ಥರ ಎಲ್ಲ ಚೆನ್ನಾಗಿರ್ತದೆ. ಹಣ್ಣು ವ್ಯಾಪಾರ ಒಳ್ಳೆ ಬಿಸ್ನೆಸ್ ಅದು. ಕಡಿಮೆ ಖರ್ಚು ಹೆಚ್ಚಿಗೆ ಲಾಭ.
ಅವ್ನು ಸಹ ನಾನೇನೆ ಯಾಕೆ ಸುಳ್ಳು ಹೇಳ್ಬೇಕು, ನನ್ನ ಅಪಾಯಿಂಟ್ ಕಟ್ಕೊಂಡೆ, ನಾನು ಅದ್ರ ದುಡ್ಕೊಂಡೆ ಕಟ್ಕೊಂಡೆ, ಎಲ್ಲ ಚೆನ್ನಾಗಿದೆ. ಈಗ ಏನಂದ್ರೆ ನಮ್ಗೆ ಅಲ್ಲಿ ಅಟೆಂಡೆನ್ಸ್ ಎಲ್ಲ ತಗೊಂಡೋದ್ರಿಂದ ಗಾಡಿ ನೋಡ್ಕೊಳಕ್ ಆಗಲ್ಲ. ಓಕೆ ಓಕೆ ಸರ್, ಇದು ಗಾಡಿ ಮೇಲೆ ಏನಾದ್ರು ಲೋನ್ ಇದೆಯಾ? ಹಾಂ, ಲೋನ್ ಇದೆ. ಓಕೆ, ಈಗ ಹಂಗಾರೆ ಫೈನಲ್ ಆಗಿ ರೇಟಿಗೆ ಬಂದ್ಬಿಡ್ತೀನಿ. ಗಾಡಿ ಎಷ್ಟು ಕೊಟ್ಟು ಮಾಡ್ತಿದ್ದೀವಿ ಸರ್ ಗಾಡಿಗೆ ರೇಟು? ಸರ್ ಅದು ಗಾಡಿ ಅಂತಂದ್ರೆ 4 ಲಕ್ಷ ಇತ್ತು ಅವಾಗ ಶೋರೂಮ್ ಗಾಡಿ. ಹಾಂ, ಈಗ 1 ವರ್ಷದ ಗಾಡಿ ಕಮ್ಮಿ, 1 ವರ್ಷ ಓಡಿಸಿದ್ದೀನಿ. ಒಂದು 3 ಲಕ್ಷಕ್ಕೆ ನಾನು ಇದ್ದೀನಿ ನೋಡಿ. 3 ಲಕ್ಷ? ಹಾಂ, ಒಂದೇ ಸರಿ ಕೊಟ್ಟರೆ 3 ಲಕ್ಷಕ್ಕೆ ಕ್ಲಿಯರ್ ಮಾಡ್ಬಿಡ್ತೀರಾ? ಕ್ಲಿಯರ್ ಮಾಡಿಸ್ಕೊಡ್ಬಿಡ್ತೀನಲ್ಲ. ಅಥವಾ ಲೋನ್ಗೆ ಹೋಯ್ತೀನಿ ಅಂತಂದ್ರೆ ಎಷ್ಟು ಇ ಎಮ್ ಐ ಇದೆ ಸರ್ ಈಗ? ಇನ್ನು ಇ ಎಮ್ ಐ ನಾನು 15 EMI ಇದ್ದಾವೆ. 15 ಇ ಎಮ್ ಐ. ಒಂದು ಇ ಎಮ್ ಐ ಎಷ್ಟು ಬರ್ತಿದೆ ಸರ್? 14,000 ಬರ್ತಿದೆ. 14,000 ಚಿಲ್ಲರೆ ಬರ್ತಿದೆ. ಹಾಂ ಹಾಂ, 2,10,000. ಓಕೆ, ಇ ಎಮ್ ಐ ಹೋಯ್ತೀನಿ ಅಂತಂದ್ರೆ ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕು ಸರ್? ಡೌನ್ ಪೇಮೆಂಟ್ ಒಂದು 50-60 ಕೊಡಲಿ. ಒಂದು 50,000 ಕೊಟ್ಟರೆ, 50-60 ಕೊಟ್ಟರೆ ಉಳಿದಿದ್ದು ಲೋನ್ ಇ ಎಮ್ ಐಗೆ ಬೇಕಾದ್ರೆ ಹೋಗ್ಬೋದು, ಅವ್ರದ್ದು ಸಿವಿಲ್ ಎಲ್ಲ ಚೆನ್ನಾಗಿದ್ರೆ. ಹಾಂ, ಚೆನ್ನಾಗಿದ್ರೆ ಆ ಕಡೆಗೆ ಕಂಟಿನ್ಯೂ ಮಾಡ್ಕೊಡ್ತೀನಿ. ನಿಮ್ಮ ಪ್ಲಾನ್ ಇರೋದು ಒಂದೇ ಸರಿ ಕ್ಲಿಯರ್ ಮಾಡ್ಕೊಬಿಡೋಣ ಆತಗೆ ಅಂತ ಹಾಂ ಹಾಂ ಅಲ್ವಾ? ಹಾಂ, ಸರಿ. ನಿಮಗೆ 3 ಲಕ್ಷ ಕೊಟ್ಟರೆ ಒಂದೇ ಸರಿ ಕ್ಲಿಯರ್ ಮಾಡಿ CC ಕೊಡ್ತೀರಾ? ಹೌದು ಸರ್. ಲೋನ್ ಎಲ್ಲ ಕ್ಲಿಯರ್ ಮಾಡಿ? ಹಾಂ, ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ ಸರ್, ಆಯ್ತು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಲೊಕೇಶನ್ ಎಲ್ಲಿ ಬರ್ತದೆ ಸರ್ ನಿಮ್ಮದು? ನಮ್ಮದು ಹಿರಿಯೂರು ತಾಲೂಕು, ಧರ್ಮಪುರ ಅಂತೇಳಿ, ಧರ್ಮಪುರ ಹತ್ರ ಸಕ್ರ. ಹಿರಿಯೂರ ಹತ್ರ ಬರುತ್ತೆ. ಹಾಂ, ಓಕೆ ಸರ್, ಆಯ್ತು. ನಿಮ್ಮ ನಂಬರ್ ಇದೇ ಕೊಟ್ಟಿಲ್ಲ ಗಾಡಿಗೆ? ಇದೇ ನಂಬರ್ ಕೊಡಿ. ಓಕೆ ಸರ್, ಆಯ್ತು. ವಿಡಿಯೋ ಮಾಡಿ ಹಾಕ್ತೀನಿ. ಯಾರಿಗೆ ಆಗಲಿ ಅದು ನೋಡಿ, ವೆಜಿಟೇಬಲ್ಲು, ಫ್ರೂಟ್ಸು, ಕೂಲ್ ಡ್ರಿಂಕ್ಸು, ಹಾಲು, ಹಾಲಿಂದು ಪಾಯಿಂಟ್ ಹಾಕೋನವ್ರಿಗೆ ಹಾಂ ಹಾಂ, ತುಂಬ ಅನುಕೂಲ ಗಾಡಿ. ಓಕೆ ಸರ್, ಆಯ್ತು. ಹಾಂ, ವಿಡಿಯೋ ಮಾಡಿ ಹಾಕ್ತೀನಿ. 2,500 ರೂಪಾಯಿ ದುಡ್ಡು ದುಡಿತಿದ್ದು ಒಂದು ದಿನಕ್ಕೆ, ಕ್ಯಾಂಟೀನ್ ಹೋಟ್ಲು ಮಾಡೋರ್ಗು. ಹಾಂ, ಭಾಳ ಚೆನ್ನಾಗಿದೆ ಗಾಡಿ. 0 ಇನ್ವೆಸ್ಟ್ಮೆಂಟು, ₹1 ಖರ್ಚಿರಲ್ಲ. ಇನ್ನು 2 ವರ್ಷ ಗ್ಯಾರಂಟಿ ವಾರಂಟಿ ಇದೆ ಅದಕ್ಕೆ. ಹಾಂ 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 ಹಾಂ, ಬ್ಯಾಟ್ರಿಗೆ 2 ವರ್ಷ ಗ್ಯಾರಂಟಿ ಇದೆ. ಓಕೆ ಸರ್, ಆಯ್ತು. ಹಾಂ, ಚೆನ್ನಾಗಿದೆ. ಓಕೆ ಸರ್, ಆಯ್ತು. ವಿಡಿಯೋ ಮಾಡಿ ಹಾಕ್ತೀನಿ. ಒಂದು ವಾರದಲ್ಲಿ ವಿಡಿಯೋ ವೈರಲ್ ಆಗುತ್ತೆ ಚೆನ್ನಾಗಿ. ಹಾಂ, ಸೇಲ್ ಮಾಡಿಕೊಡಿ. ಕಾಲ್ಸ್ ಬರುತ್ತೆ, ಅಟೆಂಡ್ ಮಾಡಿ. ನೀವು ಕಸ್ಟಮರು ಡೈರೆಕ್ಟ್ ಮಾತಾಡ್ಕೊಂಡು, ಯಾರು ಸೆಂಟ್ರಲ್, ಯಾರು ಬ್ರೋಕರೇಜ್ ಏನೂ ಇರಲ್ಲ, ಕ್ಲೀನಾಗಿ ವ್ಯವಹಾರ ಮಾಡ್ಕೊಂಡು ಇದು ಮಾಡಿ. ಹಾಂ, ಆಯ್ತು ಹೇಳಿ ಸರ್. ಹಾಂ, ಹಂಗೆ ಮಾಡಿ. ಸಾಯಂಕಾಲ ಒಳಗಡೆ ನಿಮ್ದು ವಿಡಿಯೋ ಹಾಕ್ಬಿಡ್ತೀನಿ, ಒಂದು 5 ಗಂಟೆ ಒಳಗಡೆ. ಹಾಂ, ಆಯ್ತು ಸರ್. ಹಂಗೆ ಮಾಡಿ. ಹಾಂ, ಸರಿ. ಫೋಟೋ? ಥ್ಯಾಂಕ್ ಯು. ಸರಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು, ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.